ಏನಪ್ಪಯ್ಯ ಹಿಂಗಾಗೋಯ್ತೈತೆ? ಅಲ್ಲ, ನಾವು ಕತ್ಮುರಿಮ ಅನ್ನೋಷ್ಟರಲ್ಲಿ ಕತ್ತೆತ್ಕೊಂಡು ನಿಂತಿರ್ತಾರೆ, ಉಸಿರು ನಿಲ್ಸುವ ಅನ್ನೋಷ್ಟರಲ್ಲಿ ಎದೆ ಉಬ್ಬಿಸ್ಕೊಂಡು ನಿಂತಿರ್ತಾರೆ. ನಮ್ಮ ಶತ್ರುಗಳೆಲ್ಲ ಹಿಂಗೆ ಆಗ್ಬಿಟ್ರೆ ಹೆಂಗಪ್ಪಯ್ಯ? ಆಕಾಶದ ಮಳೆ, ಭೂಮಿ ಬೆಳೆ, ಯಾರು ಹಂಗೇನು ಅಂತ ನಾವು ಸುಮ್ಮನಿರಕ್ಕೆ ಆಗ್ತಿಲ್ವಲ್ಲೋ ಪರಶು. ದಣಿಗಳೇ ಹೊಸ ವಿಷಯ. ಭಾರತ್ ಅವರು ಕ್ಲಿನಿಕ್ ಓಪನ್ ಮಾಡ್ಬಿಟ್ರಂತೆ. ಹಸೀನಾ ಜೈಲಿಂದ ಬಿಡುಗಡೆ ಆಗ್ಬಿಟ್ಟವನೇ. ಲೈ ಛತ್ರಿ, ಹೊಸ ವಿಷಯ ತಂದೆಕಲ್ಲ. ನೀನೇನ ನ್ಯೂಸ್ ಚಾನಲ್ ಇದ್ಬಿಟ್ಟಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಇವತ್ತೇ ಬಂತು ಅಂದ್ಬಿಡ್ತಿದ್ದೆ ನೋಡು. ವಿಷಯ ಗೊತ್ತಾಗೋಗೈತೆ, ಸಂಸ್ಬಿಡಿ. ಏಯ್ ಛತ್ರಿ, ಇಲ್ಲಿ ಆನೆನೆ ಹೋಗ್ತಿದೆ, ಬಾಲ ಹಿಡ್ಕೊಂಡು ಜಗ್ಗಾಡ್ತಿದೀಯಲ್ಲ. ಆ ಸೀನಾ ಜೈಲಿಗೆ ಹೋದರೆ ರಶ್ಮಿ ಜೀವನ ನಾಶ ಆಗೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ರೆ ಬಿಡುಗಡೆನೆ ಆಗೋಗಿದೆ. ಹೋಗಿ ಬಿಡು, ಹೆಂಗಾದ್ರೂ ಹಾಳಾಗೋದು. ಆ ವಿಷಯ ಆಮೇಲೆ ನೋಡೋಣ. ಅಲ್ಲ ಕಣಪ್ಪಯ್ಯ, ಹಂಗೆ ಬಿಟ್ಬಿಟ್ರೆ ನಾವೇ ಅಲ್ವಾ ಸೋಲೊಪ್ಕೊಂಡಂಗಾಗೋದು. ಎಣ್ಣೆ ಮೇಲೆ ಮುಗಿಸ್ಕೊಂಡು ಒಣ ರೊಟ್ಟಿ ತಿನ್ನಕ್ಕಾಗತ್ತೆ ನಾ ಪರಶು. ಅರ್ಥ ಆಗಲಿಲ್ಲ ದೊರೆ. ನಾವು ಆ ಶಿವ ಮನೆಯವ್ರನ್ನೇ ಒಟ್ಟಾಗಿ ತುಳಿಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ. ಆದರೆ ಹಣೆ ಬರ ನೋಡು, ಮನುಷ್ಯನಿಗಿರೋದು ಎರಡೇ ಕಾಲು. ಆ ಎರಡು ಕಾಲಲ್ಲಿ ಶಿವು, ಪಾರ್ವತಿ, ಅವನ 4 ಜನ ತಂಗಿಯರು, ಶಾರದಿ ಮತ್ತೆ ಅವಳ ಗಂಡ, 8 ಜನ. 8 ಜನನ್ನ 2 ಕಾಲಲ್ಲಿ ತುಳಿಯೋಕ್ಕಾಗತ್ತೇನೋ? ಆಗಲ್ಲ ಅಲ್ವಾ? ಹಂಗಾರೆ ಒಬ್ಬರಾದ್ಮೇಲೆ ಒಬ್ರನ್ನ ತುಳಿಬೇಕು ಅಂತನಪ್ಪಯ್ಯ. ಈಗ ಬಂದು ನಿಂತೆ ನೋಡು ನಾನು ಹೋಗ್ತಿರೋ ದಾರಿ. ನಾವೀಗ ಆ ಶಿವು ಮತ್ತು ಪಾರ್ವತಿ ಓಪನ್ ಮಾಡಬೇಕು ಅಂತಿರೋ ಕ್ಲಿನಿಕ್ ಬಗ್ಗೆ ಗಮನ ಹರಿಸ್ಬೇಕು. ನನಗೆ ಫೋನ್ ಮಾಡಿ ಆ ಪಾರ್ವತಿ ನಾನು ಗೆದ್ದೆ ನೀನು ಸೋತೆ ಅನ್ನೋ ಥರ ನನಗೆ ಮಾತಾಡ್ತಿದ್ದಾಳೆ. ತಲೆ ಎತ್ತಿ ಶುರು ಮಾಡ್ತಿರೋ ಆ ಕ್ಲಿನಿಕ್ನ ಅವರೇ ತಲೆ ಬಗ್ಸಿ ಮುಚ್ಚೋ ಹಾಗೆ ಮಾಡಬೇಕು. ದಣಿಗಳೇ, ಆಳ್ಗಳಿಗೆ ಬರೋ ಕೇಳೋಣ, ಏನಾರ ನೆಪ ಹೇಳಿ ಎಲ್ಲ ಕಚ್ಚಿಸ್ಬಿಡ್ತಾರೆ. ಲೈ ಛತ್ರಿ, ಎಷ್ಟಲ ವಯಸ್ಸು ನಿಂಗೆ? ಅವ್ರಿಗಿಂತ 1 ವರ್ಷ ಜಾಸ್ತಿ ಅನ್ಕಳಿ. ಅಷ್ಟೇಯ, ನೀನು ಬರೀ ವಯಸ್ಸಲ್ಲಿ ದೊಡ್ಡವನು, ಬುದ್ಧಿಲಿ ನಮ್ಗಿಂತ ದೊಡ್ಡವನಿಲ್ಲ. ಓ ತಪ್ಪಾಯ್ತು ದೊರೆ. ಆ ವಯಸ್ಸ ತೆಗೆದು ಒಲೆಗೇಸಿರಿ, ಮುಂದೆ ಏನು ಮಾಡ್ಬೇಕು ಹೇಳಿ. ಶುರು ಆಗಿರೋ ಕ್ಲಿನಿಕ್ ಅವತ್ತೇ ಮುಚ್ಚಿಸ್ಬೇಕು ಅಂದರೆ ದೊಡ್ಡ ಪ್ಲಾನೇ ಮಾಡಬೇಕು ಕಣೋ ಛತ್ರಿ. ಜನ ಶಿವು ಪಾರ್ವತಿನ ಕ್ಲಿನಿಕ್ ಓಪನ್ ಮಾಡಿದ್ದಕ್ಕೆ